ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಾಕ್ಯ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ನಾವು ನೋಡ್ತೇವೆ, ನಾವು ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಇಲ್ಲಿ ಪ್ರಾಣ ಅಂತ ಬರೆದ್ರೆ ಇಂಗ್ಲೀಷಲ್ಲಿ ಆದರೆ ಸೋಲ್ ಅಂತ ಇದೆ, ಅಂದರೆ ಆತ್ಮ. ಫಾರ್ ವಾಟ್ ಪ್ರಾಫಿಟ್ ಇಸ್ ಇಟ್ ಟು ಎ ಮ್ಯಾನ್ ಇಫ್ ಹಿ ಗೇನ್ಸ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಲಾಸಸ್ ಇಸ್ ಓನ್ ಸೋಲ್? ಆರ್ ವಾಟ್ ವಿಲ್ ಎ ಮ್ಯಾನ್ ಗಿವ್ ಇನ್ ಎಕ್ಸ್ಚೇಂಜ್ ಫಾರ್ ಹಿಸ್ ಸೋಲ್ ಅಂತೇಳಿ ಸೋಲ್ ಅಂತ ಬರೆದಿದೆ. ಸೋಲ್ ಅಂತ ಹೇಳಿದ್ರೆ ಆತ್ಮ ಅಂತೇಳಿ. ಸೊ ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ತನ್ನ ಆತ್ಮ ನಷ್ಟಪಡಿಸ್ಕೊಂಡ್ರೆ ಅವನಿಗೆ ಏನು ಪ್ರಯೋಜನ ಅಂಥೇಳಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು. ಸೊ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆಸ್ತಿ ಸಂಪಾದನೆ ಮಾಡ್ಬೋದು, ಹೆಸರು ಸಂಪಾದನೆ ಮಾಡ್ಬೋದು, ಉನ್ನತವಾದ ಹುದ್ದೆಗಳನ್ನು ಸಂಪಾದನೆ ಮಾಡ್ಬೋದು, ಹೆಸರುಗಳನ್ನು ಮಾಡ್ಬೋದು, ಏನೇನೋ ಸಂಶೋಧನೆಗಳನ್ನು ಮಾಡ್ಬೋದು, ಇಲ್ಲ ಯಾವುದಾವುದೋ ವಿಷಯಗಳನ್ನು ಅವನು ಅತ್ಯುನ್ನತ ವ್ಯಾಸಂಗವನ್ನು ಮಾಡ್ಬೋದು, ಉನ್ನತ ಪದವಿಗೆ ಏರ್ಬೋದು, VIP ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಏನೆಲ್ಲ ಸಂಪಾದನೆ ಮಾಡಿಕೊಂಡ್ರೂ ಅವನ ಆತ್ಮ ನಷ್ಟಪಟ್ಕೊಂಡ್ರೆ ಏನು ಪ್ರಯೋಜನ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ನೋಡಿ, ದೇವ್ರ ವಾಕ್ಯದಲ್ಲಿ ಬರೆದಿದೆ, ಈ ಲೋಕ ಗತಿಸಿ ಹೋಗುವಂಥದ್ದಾಗಿದೆ ಅಂತೇಳಿ. ಈ ಲೋಕ ಗತಿಸಿ ಹೋಗುವಂಥದ್ದಾಗಿದೆ. 1 ಯೋಹಾನ 2ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು ನೋಡುವಾಗ, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಪರಿಡಂಬ ಈ ಮೊದಲಾದವುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆ ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಅಂತೇಳಿ. ಅಂದರೆ ಈ ಲೋಕದಲ್ಲಿರುವಂಥ ಶರೀರದಾಶೆ, ಕಣ್ಣಿನಾಶೆ, ಬದುಕುಪರಿಡಂಬ ಈ ಮೊದಲಾದವುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಅಂದರೆ ಈ ಲೋಕದಲ್ಲಿ ಹುಟ್ಟಿರುವಂಥದ್ದು ಇದೆಲ್ಲ, ಅಂದರೆ ತಂದೆ ಅಂತ ಹೇಳಿದ್ರೆ ದೇವರಿಂದ ಬಂದಿರೋದಂಥದ್ದಲ್ಲ, ಇದು ಈ ಲೋಕದಲ್ಲಿ ಹುಟ್ಟಿರುವಂಥದ್ದು. ಆದರೆ ಈ ಲೋಕವನ್ನು ನೋಡಬೇಕಾದ್ರೆ ಈ ಲೋಕ ಅದರ ಆಶೆ ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ನೋಡಿ, ಈ ಲೋಕದಲ್ಲಿ ಯಾವ ವ್ಯಕ್ತಿ ಎಷ್ಟು ವರ್ಷ ಬದುಕಬೇಕಾಗಿದೆ, ಎಷ್ಟು ವರ್ಷ ಇರಬೇಕಾಗಿದೆ ಅಂತೇಳಿ ಇದನ್ನು ದೇವರು ತೀರ್ಮಾನ ಮಾಡಿರುವಂಥವರಾಗಿದ್ದಾರೆ. ಇದು ದೇವರು ನಿರ್ಧರಿಸುವಂಥವರಾಗಿದ್ದಾರೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 90 ವರ್ಸ್ 10 ನೋಡಬೇಕಾದ್ರೆ, ಕೀರ್ತನೆಗಳು 90ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳದರ ಆಡಂಬರ ಅದು ಬೇಗ ನಿಗದಿಸಿ ಹೋಗುತ್ತದೆ, ನಾವು ಹಾರಿ ಹೋಗುತ್ತೇವೆ. ಅದರರ್ಥ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ, ಎಷ್ಟು ವರ್ಷ ಬದುಕ್ಬೋದು, ಅದು ದೇವರ ಕರಗಳಲ್ಲಿರುವಂಥದ್ದಾಗಿದೆ. ಅದಾದ ನಂತರ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ಬರೆದಿದೆ ನಾವು ಹಾರಿ ಹೋಗುತ್ತೇವೆ ಅಂತೇಳಿ. ಅಂದರೆ ಅಷ್ಟು ವರ್ಷಗಳು ಈ ಲೋಕದಲ್ಲಿ ಯಾತ್ರೆಯನ್ನು ಮುಗಿಸಿ ಅವರು ಹೋಗುವಂಥವರಾಗಿದ್ದಾರೆ ಅಂತೇಳಿ. ಅದು ಎಷ್ಟು ವರ್ಷ ಆಗಿರ್ಬೋದು, 70, 80, 90, 100 ಗೊತ್ತಿಲ್ಲ. ದೇವರ ದೃಷ್ಟಿನ ದೇವರ ಚಿತ್ತದಲ್ಲಿ ಎಷ್ಟು ವರ್ಷಗಳು ಒಬ್ಬ ವ್ಯಕ್ತಿ ಬದುಕುವುದು, ಆಯುಷ್ಕಾಲವು ದೇವರ ಕರಗಳಲ್ಲಿರುವಂಥದ್ದಾಗಿದೆ. ಸೊ ಹಾಗಾಗಿ ದೇವರು ತೀರ್ಮಾನ ಮಾಡುವಂಥದ್ದು ಮನುಷ್ಯನ ಆಯುಷ್ಕಾಲವನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಇಬ್ರಿಯದವರು ಬರೆದ ಪತ್ರಿಕೆ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 9 ವರ್ಸ್ 27 ನೋಡಬೇಕಾದ್ರೆ, ಇಬ್ರಿಯ 9ನೇ ಅಧ್ಯಾಯ 27ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ
ಕ್ರಿಸ್ತನ ಸಹ ಬಹುಜನರ ಪಾಪಗಳನ್ನು ಹೊತ್ತು ಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಅಂತೇಳಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಅಂತೇಳಿ. ದೇವರ ವಾಕ್ಯದಲ್ಲಿ ಬರೆದಿದೆ, ನಾವು ಎಲ್ಲವನ್ನ ಸಂಪಾದನೆ ಮಾಡಿಕೊಂಡ್ರೂ ಆದರೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿದೆ, ಯಾವುದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು, ಯಾವುದು ತುಂಬ ಅತ್ಯಮೂಲ್ಯವಾಗಿ ಬೇಕಾಗಿ ಇರುವಂಥದ್ದು, ಅದು ಬಹಳ ಮುಖ್ಯ. ಅದನ್ನು ನಾವು ಮುಖ್ಯವಾಗಿ ಆಯ್ಕೆ ಮಾಡಿಕೊಳ್ಬೇಕು. ಅದಕ್ಕೇ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು, ನೀವೇನೆಲ್ಲ ಸಂಪಾದನೆ ಮಾಡಿಕೊಂಡ್ರು, ಆಸ್ತಿ, ಐಶ್ವರ್ಯ, ಹೆಸರು, ಪದವಿ, ಬೇರೆ ಏನೇನು ಎಕ್ಸೆಟ್ರಾ ಏನೇನು ನೀವು ಸಂಪಾದನೆ ಮಾಡಿಕೊಂಡು ಅಂತ ಹೇಳಿದ್ರೆ, ನಿಮ್ಮ ಆತ್ಮ ನಷ್ಟಪಡ್ತು ಅಂತೇಳಿದ್ರೆ ಅದು ಪ್ರಯೋಜನ ಇಲ್ಲ. ನೀವೇನೇ ಸಂಪಾದನೆ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವುದರ ವ್ಯಾಲ್ಯೂ ಇರೋದಿಲ್ಲ. ನೋಡ್ರಿ, ರೋಮಾಪುರ ಬರೋದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 verse 17 ನೋಡುವಾಗ, ರೋಮ 8:17 ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗೋದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಅಂದರೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಮಕ್ಕಳಾಗಿದ್ದರೆ ಅಂದರೆ ದೇವರ ಮಕ್ಕಳಾಗಿತ್ತು ಅಂತ ಹೇಳಿದ್ರೆ ನಾವು ಬಾಧ್ಯರಾಗಿದ್ದೇವೆ. ಯಾರಿಗೆ ಬಾಧ್ಯರಾಗಿದ್ದೇವೆ? ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಅದು ಮಾತ್ರವಲ್ಲ, ನೀವು ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾದರೆ ಆತನ ಮಹಿಮೆಯಲ್ಲಿಯೂ ನಾವು ಪಾಲುಗಾರರಾಗ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, 1 ಕೊರಿಂಥ 3ನೇ ಅಧ್ಯಾಯ 21 ಮತ್ತು 23ನೇ ವಾಕ್ಯದಲ್ಲಿ ಬರೆದಿದೆ. 1 Corinthians chapter 3 21-23 21-23ನೇ ವಾಕ್ಯ ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆದ ಕಾರಣ ಮನುಷ್ಯ ಮಾತ್ರದ ವಿಷಯದಲ್ಲಿ ಯಾರು ಹಿಗ್ಗದಿರಲಿ, ಯಾಕೆಂದರೆ ಸಮಸ್ತವು ನಿಮ್ಮದು. ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಸಮಸ್ತವು ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ನೋಡಿ, 1 Peter chapter 1 verse 4 ನೋಡುವಾಗ, 1 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಹಲ್ಲೆಲೂಯ. ನೋಡ್ರಿ, ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೇವಲ ಈ ಲೋಕದಲ್ಲಿರುವಂಥ ಭೂಮಿಗಳಿಗೋಸ್ಕರ, ಬೇರೆ ವಿಧವಾದಂಥ ಭೋಗಗಳನ್ನು ಅನುಭವಿಸೋದಕ್ಕೋಸ್ಕರ ನಿತ್ಯ ಜೀವವನ್ನು ಕಡೆಗಣಿಸುವಂಥವರಾಗಿದ್ದಾರೆ. ಅಂದರೆ ಈ ಲೋಕದಲ್ಲಿರುವಂಥ ವಸ್ತುಗಳನ್ನು ಇರ್ಬೋದು, ಈ ಲೋಕದಲ್ಲಿ ಸಿಗುವಂಥ ಆಡಂಬರವನ್ನು ಇರ್ಬೋದು, ಈ ಲೋಕ ಕೊಡುವಂಥ ಸಂತೋಷವನ್ನು ಇರ್ಬೋದು, ಇದನ್ನು ಅನುಭವಿಸೋದಕ್ಕೋಸ್ಕರ ಅವರು ನಿತ್ಯ ಜೀವವನ್ನು ಕಡೆಗಣಿಸ್ತಾ ಇದ್ದಾರೆ ಕೆಲವರು. ನೋಡ್ರಿ, ಈ ನಿತ್ಯ ಜೀವಕ್ಕೋಸ್ಕರ ಯೇಸುಸ್ವಾಮಿ ಜೊತೆಲಿದ್ದಂಥ ಯೂದ ಹಣಕ್ಕೋಸ್ಕರ ಯೇಸುವನ್ನು ಬಿಡೋದನ್ನು ನೋಡ್ತೇವೆ, ಯೇಸುವನ್ನು ಮರೆಯೋದನ್ನು ನೋಡ್ತೇವೆ.
ಯೇಸುವಿಗೆ ದ್ರೋಹ ಮಾಡೋದನ್ನು ನೋಡ್ತೇವೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಬರೆದಿದೆ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 14ರಿಂದ 16ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬುವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿಕೊಟ್ಟರು. ಅಂದಿನಿಂದ ಅವನು ಆತನ ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆದಿದೆ, ಬುಕ್ ಆಫ್ ಜಾನ್ ಚಾಪ್ಟರ್ 12 ವರ್ಸ್ 6. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳೋನಾಗಿದ್ದರಿಂದಲೇ ಹೇಳಿದನು. ಅಂದರೆ ಯೂದ ಹಣದ ಚೀಲದ ಬಗ್ಗೆ ಹೆಚ್ಚು ಪ್ರಿಯವುಳ್ಳವನಾಗಿದ್ದ, ಹಣವನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇರೋದನ್ನು ನೋಡ್ತೇವೆ. ಅಂದರೆ ಯೇಸುಸ್ವಾಮಿಗಿಂತಲೂ ಹಣವನ್ನು ಹೆಚ್ಚಾಗಿ ಪ್ರೀತಿಸೋದನ್ನು ನೋಡ್ತೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು, ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ ಅಂತೇಳಿ. ಹಣಕ್ಕೋಸ್ಕರ ಮನುಷ್ಯ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಆಗಿರ್ತಾನೆ. ಹಣಕ್ಕೋಸ್ಕರ ಏನು ಮಾಡಬಾರದ ಕಾರ್ಯಗಳನ್ನು ಮಾಡೋದಕ್ಕೆ ಬೇಕಾದ್ರೂ ಸಿದ್ಧ ಆಗಿರ್ತಾನೆ. ಅದಕ್ಕೆ ಹಣದಾಶೆ ಎಲ್ಲ ಕೆಟ್ಟತನಕ್ಕೆ ಮೂಲ ಆಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ. ಈ ರೀತಿಯಾಗಿ ಯೂದ ಈ ಹಣದ ವಿಷಯವನ್ನು, ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದರಿಂದ ನೋಡಬೇಕಾದ್ರೆ ಅವನು ನೇಣಾಕಂಡು ಸಾಯೋದನ್ನು ನೋಡ್ತೇವೆ. ನೇಣಾಕಂಡು ಸಾಯ್ತಾನೆ. ಯಾವ ರೀತಿಯಾಗಿ ಅವನ ಅಂತ್ಯ ಯಾವ ರೀತಿಯಾಗಿ ಒಂದು ತುಂಬ ಘೋರವಾಗಿ ಅವನ ಅಂತ್ಯ ಆಗೋದನ್ನು ನೋಡ್ತೇವೆ. ಅದಕ್ಕೋಸ್ಕರನೇ ನಾವುಗಳು ಯಾವಾಗಲೂ ಯಾವುದು ಮುಖ್ಯ ಅಂತ ನೋಡಬೇಕಾದ್ರೆ ನಿತ್ಯ ಜೀವ, ಅಂದರೆ ನಿಮ್ಮ ಆತ್ಮ ಏನಿದೆ ಅದು ನಿತ್ಯ ಜೀವಕ್ಕೆ ಹೋಗುವಂಥದ್ದು, ನಿತ್ಯ ಜೀವವನ್ನು ಹೊಂದಿಕೊಳ್ಳದೆ ಬಹಳ ಬಹಳ ಮುಖ್ಯವಾಗಿರುವಂಥದ್ದು, ಪ್ರಾಮುಖ್ಯವಾಗಿರುವಂಥದ್ದು, ಅದೇ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನೋಡ್ರಿ, ಕೇವಲ ತುಚ್ಛಕರವಾದ ಸಂಗತಿಗಳಿಗೆ, ಅಲ್ಪವಾದಂಥ ಸಂಗತಿಗಳಿಗೆ, ಅಲ್ಪ ಕಾರ್ಯಗಳಿಗೋಸ್ಕರ ನಿತ್ಯ ಜೀವವನ್ನು, ನಮ್ಮ ಆತ್ಮವನ್ನು ನಾವು ನಷ್ಟಪಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ನೋಡ್ರಿ, ಆದಿಕಾಂಡ 25ನೇ ಅಧ್ಯಾಯ 29 ಮತ್ತು 29ರಿಂದ 34ನೇ ವಾಕ್ಯ ನೋಡುವಾಗ, ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 25 29-34 ನೋಡಬೇಕಾದ್ರೆ, ಒಂದು ದಿನ ಯಾಕೋಬನು ಅಡುಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೂ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕ ನನಗೆ ಮಾರಿಬಿಡು ಅನ್ನಲು, ಏಸಾವನು, ಆಗಲಿ, ನನ್ನದ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನ ಹಕ್ಕನ್ನು ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು, ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. ನೋಡಿದ್ರ, ಚೊಚ್ಚಲತನ ಹಕ್ಕನ್ನು ಮಾರೋದನ್ನು ನೋಡ್ತೇವೆ. ಏನಕ್ಕೆ? ಒಂದು ರೊಟ್ಟಿ, ಅಲಸಂದಿ ಗುಗ್ಗರಿಗೋಸ್ಕರ. ಅಂದರೆ ಒಂದು ಹೊತ್ತಿನ ಊಟಕ್ಕೋಸ್ಕರ ತನ್ನ ಚೊಚ್ಚಲದ ಹಕ್ಕನ್ನು ಮಾರೋದನ್ನು ನೋಡ್ತೇವೆ. ಪ್ರಿಯ ಸೋದರ ಸೋದರಿಯರೇ, ಯಾವುದು ನಿಮಗೆ ಪ್ರಾಮುಖ್ಯವಾಗಿರುವಂಥದ್ದು, ಯಾವುದು ನಿಮಗೆ ಬೇಕಾಗಿರುವಂಥದ್ದು ಅಂತ ನೋಡುವಾಗ, ಮುಖ್ಯವಾಗಿ ನಿಮ್ಮ ಆತ್ಮ ರಕ್ಷಿಸಲ್ಪಡಬೇಕು. ನಿಮ್ಮ ಆತ್ಮ ನಷ್ಟಪಡಬಾರ್ದು. ಅದೇ ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ಈ ಲೋಕದಲ್ಲಿ ನೀವೇನೆಲ್ಲ ಬೇಕಾದ್ರೆ ಸಂಪಾದನೆ ಮಾಡ್ಕೊಳ್ಬೋದು.
ಎಷ್ಟೇ ದುಡ್ಡುಗಳನ್ನು, ಎಷ್ಟೇ ಆಸ್ತಿಗಳನ್ನು, ಎಷ್ಟೇ ಅಂತಸ್ತನ್ನು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು, ದೊಡ್ಡ ದೊಡ್ಡ ಜಾಗಗಳನ್ನು, ಹಣಗಳನ್ನು, ಬೆಳ್ಳಿ, ಚಿನ್ನ, ರತ್ನ, ಡೈಮಂಡ್ಸ್ನ, ಉನ್ನತವಾದ ಪದವಿಗಳನ್ನು ಏನು ಬೇಕಾದ್ರೂ ಸಂಪಾದನೆ ಮಾಡಿರಿ. ಆದರೆ ನಿಮ್ಮ ಆತ್ಮ ನಷ್ಟಪಡ್ತು ಅಂತೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಎಕ್ಸ್ಚೇಂಜ್ ಇಲ್ಲ. ನಿಮ್ಮ ಆತ್ಮನ ಬಚಾವ್ ಮಾಡೋದಕ್ಕೆ ಯಾವುದೂ ಸಹ ಬರೋದಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಅದಕ್ಕೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು, ಈ ಲೋಕ ಎಲ್ಲ ಸಂಪಾದಿಸ್ಕೊಂಡ್ರುವೆ ಇನ್ನು ಆತ್ಮ ನಷ್ಟಪಟ್ಟರೆ ಏನು ಸಹ ಪ್ರಯೋಜನ ಆಗೋದಿಲ್ಲ ಅಂಥೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಇಬ್ರಿಯದವರದ ಪತ್ರಿಕೆ, ಬುಕ್ ಆಫ್ ಹೀಬ್ರೂಸ್, ಚಾಪ್ಟರ್ 12, ಇಬ್ರಿಯ 12ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳ್ರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಅಂದರೆ ಒಂದು ಸಾರಿ ಹೋದರೆ ಹೋಯ್ತು, ಅದು ಮತ್ತೆ ವಾಪಸ್ ಬರಲ್ಲ ಅಂತೇಳಿ. ಹಾಗೆ ಆತ್ಮ ನಷ್ಟಪಡ್ತು ಅಂತೇಳಿದ್ರೆ ಹೋಯ್ತು, ಅದು ಮತ್ತೆ ವಾಪಸ್ ಸಿಗಲ್ಲ ಅಂತೇಳಿ. ಪ್ರಿಯ ಸೋದರ ಸೋದರಿಯರೇ, ನಿಮ್ಮ ಆತ್ಮ ಬಹು ಬೆಲೆಯುಳ್ಳದ್ದು. ಆ ಅಮೂಲ್ಯವಾದ ಆತ್ಮಕ್ಕೋಸ್ಕರನೇ ಆತ್ಮ ನಶಿಸಬಾರ್ದು, ಆತ್ಮ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು ಅಂತಲೇ ಯೇಸುಸ್ವಾಮಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಕೊನೆ ಹನಿ ರಕ್ತವನ್ನು ಸಹ ಸುರಿಸಿ ನಮ್ಮನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ನಮ್ಮ ಆತ್ಮ ರಕ್ಷಿಸಲ್ಪಡಬೇಕು, ನಮ್ಮ ಆತ್ಮ ನಾಶ ಆಗಬಾರ್ದು. ಅದಕ್ಕೆ ದೇವರು ಸಹ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುಸ್ವಾಮಿಯನ್ನು ನನಗೋಸ್ಕರ ನಿನಗೋಸ್ಕರ ಈ ಲೋಕಕ್ಕೆ ಕೊಟ್ಟರು. ಯಾಕಂದರೆ ಆತನ ನಂಬುವ ಒಬ್ಬರಾದರೂ ನಶಿಸಬಾರ್ದು ಅಂತೇಳಿ, ನಾಶವಾಗಬಾರ್ದು ಅಂತೇಳಿ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ದೇವವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಿಮ್ಮ ಆತ್ಮ ಬಹು ಬೆಲೆಯುಳ್ಳದ್ದು, ಹಾಗಾಗಿ ನಿಮ್ಮ ಆತ್ಮವನ್ನು ನಷ್ಟಪಡಿಸ್ಕೊಳ್ಬೇಡ್ರಿ. ನಿಮ್ಮ ಆತ್ಮವನ್ನು ಜೋಪಾನವಾಗಿ ಕಾಯ್ದುಕೊಳ್ಳ್ರಿ. ಹಲ್ಲೆಲೂಯಾ. ದೇವರ ವಾಕ್ಯದ ಆಧಾರದಲ್ಲಿ ಇದುವರೆಗೂ ದೇವರ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಣೆ ಮಾಡ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಈ ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ಮನಸ್ಸಾಂತರವನ್ನು ಕುರಿತು, ರಕ್ಷಣೆ ಅಂತ ಹೇಳಿದ್ರೆ ಏನು, ಸ್ನೇಹಿತರನ್ನು ಕುರಿತು, ಹಣವನ್ನು ಕುರಿತು, ಸಾಲವನ್ನು ಕುರಿತು, ಆಮೇಲೆ ನಿರೀಕ್ಷೆಯನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ. ಖಂಡಿತವಾಗಿ ಈ ಸಂದೇಶಗಳು ನಿಮಗೆ ಬಹಳ ಉಪಯೋಗವಾಗುವಂಥದ್ದಾಗಿದೆ, ಪ್ರಯೋಜನಕಾರಿಯಾಗಿರುವಂಥದ್ದಾಗಿದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.